ಇನ್ನ ಜ್ಞಾನಿಗಳು ಕಾಲಜ್ಞಾನಿಗಳು ತಿಳಿಸ್ತಾ ಇದ್ರಲ್ಲ, ಒಬ್ರು ಲೀಡ್ ಮಾಡ್ತಾರೆ ಭೂಮಿನ ಅಂತದ್ದು ಮುಂದೆ ನಡೆಯುತ್ತೇನೋ ಅನ್ನೋದಕ್ಕೆ ಈಕ್ವಲೆಂಟ್ ಆಗಿ ಈಗ ಒನ್ ವರ್ಲ್ಡ್ ಆರ್ಡರ್ ಅನ್ನೋದು ಬರ್ತಾ ಇದೆ. ನಮಸ್ಕಾರ ವೀಕ್ಷಕರೇ. ಒನ್ ವರ್ಲ್ಡ್ ಆರ್ಡರ್, ಒನ್ ರೂಲ್ಸ್, ಒನ್ ರೂಫ್ ಎಲ್ಲಾನು ಕೂಡ ಒಬ್ಬರ ಕೈಯಲ್ಲೇ ಇರುತ್ತೆ. ಒಂದು ದೇಶ ಇಡೀ ಭೂಮಿ ಮೇಲಿರುವಂತ ಎಲ್ಲಾ ದೇಶಗಳನ್ನ ಕಂಟ್ರೋಲ್ ಮಾಡುತ್ತೆ. ಆ ದೇಶದಲ್ಲಿ ಮಾಡಿದ್ದ ರೂಲ್ಸ್ ಗಳೇ ಎಲ್ಲರೂ ಫಾಲೋ ಮಾಡಬೇಕಾಗತ್ತೆ. ಒನ್ ವರ್ಲ್ಡ್ ಆರ್ಡರ್ ಅನ್ನೋ ಗವರ್ನಮೆಂಟ್ ಬರುತ್ತೆ, ಕ್ಯಾಶ್ಲೆಸ್ ಸಿಸ್ಟಮ್ ಬರುತ್ತೆ. ಓವರ್ ಆಲ್ ಆಗಿ ಒಂದು ದೇಶದ ಕೈಯಲ್ಲಿ ವ್ಯವಸ್ಥೆ ಅನ್ನೋದಿರುತ್ತೆ. ಇಲ್ಲ ಒಬ್ಬ ವ್ಯಕ್ತಿ ಕೈಲಿರುತ್ತೆ, ಇಲ್ಲ ಒಂದು ಸಂಸ್ಥೆ ಕೈಲಿರುತ್ತೆ, ಇಲ್ಲ ಒಬ್ಬ ರಾಜನ ಕೈಲಿರುತ್ತೆ ಫ್ಯೂಚರ್ ಅಲ್ಲಿ ಅನ್ನೋದು ಈಗ ಇರುವಂತ ವಿಷಯ. ಈ ಒನ್ ವರ್ಲ್ಡ್ ಆರ್ಡರ್ ನೀವ್ ಎಲ್ ಬೇಕಾದ್ರೂ ಹುಡುಕಿ ಸಿಗುತ್ತೆ. ಒನ್ ವರ್ಲ್ಡ್ ಗವರ್ನಮೆಂಟ್ ಅನ್ನೋದಕ್ಕೂ ಕೂಡ ಪ್ಲಾನ್ ಆಗ್ತಾ ಇದೆ. ಆಲ್ರೆಡಿ ಎಷ್ಟೋ ಕಡೆ ಈ ಕ್ಯಾಶ್ಲೆಸ್ ಸಿಸ್ಟಮ್ ನ ತರೋದಕ್ಕೆ ಪ್ಲಾನಿಂಗ್ ಗಳು ನಡೀತಾ ಇದೆ. ಇದ್ರ ಬಗ್ಗೆ ಆರ್ಟಿಕಲ್ ಗಳು ಎಷ್ಟೆಷ್ಟೋ ಬರ್ತಾ ಇದೆ. ಈ ಆರ್ಟಿಕಲ್ ಗಳಲ್ಲೂ ಅದನ್ನೇ ತಿಳಿಸ್ತಾ ಇರೋದು. Cashless society is ready to go, and the cashless society is the most important facet, the most important controlling facet of this new world economic order. Remember now, we have three facets to this new world order enslaving government. We have the new world order, the political part of it. We have the new world economic order, which is the enslaving economic part of it in a cashless society. As well as that, we have the religious order, meaning the new age movement that we discussed previously. ಈ ಒನ್ ವರ್ಲ್ಡ್ ಆರ್ಡರ್ ಕೇಳಿದ್ರಲ್ಲ, ನ್ಯೂ ವರ್ಲ್ಡ್ ಆರ್ಡರ್ ಅಂತಾನೆ ಕರೆದಿದ್ದಾರೆ. ಹೊಸ ರಿಲಿಜಿಯನ್, ಕರೆನ್ಸಿ ಅನ್ನೋದೇ ಇರೋದಿಲ್ಲ ಅಂತ ದಿನಗಳು ಮುಂದೆ ಬರುತ್ತೆ. ಈಗ ಆಲ್ರೆಡಿ ಡಿಜಿಟಲೈಸೇಷನ್ ಅನ್ನೋ ಹೆಸರಲ್ಲಿ ನಾವು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ನ ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ಕ್ಯಾಶ್ ಅನ್ನ ಜಾಸ್ತಿಯಾಗಿ ಬಳಸ್ತಾನೆ ಇಲ್ಲ. ಮೊಬೈಲ್ ಕರೆನ್ಸಿ, UPI ಆಗ್ಬೋದು, ಗೂಗಲ್ ಪೇ, ಈ ತರದ ಯಾವ್ದಾವ್ದೋ ರೀತಿ ಬಳಸ್ತಾ ಇದೀವಿ. ಆದ್ರೆ ಮುಂದೆ ಒಂದು ದಿನ ಅದು ಕೂಡ ಇರೋದಿಲ್ಲ. ಒನ್ ವರ್ಲ್ಡ್ ಆರ್ಡರ್ ಅಲ್ಲಿ ಇವಾಗ ಮಾಡ್ತಾ ಇರೋದು ಅದನ್ನೇ ಆರ್ಟಿಕಲ್ಗಳು, ಬುಕ್ಗಳು ಪಬ್ಲಿಷ್ ಆಗ್ತಾ ಇದೆ. ಮುಂದೆ ಡಾಲರ್ ಆಗ್ಬೋದು, ನೋಟ್ಗಳಾಗ್ಬೋದು, ಯಾವ್ದು ಇರೋದಿಲ್ಲ. ನ್ಯೂ ವರ್ಲ್ಡ್ ಆರ್ಡರ್ ಅನ್ನೋದು ಬರುತ್ತೆ. ಇಡೀ ಭೂಮಿ ಮೇಲೆ ಪೂರ್ತಿ ಇಂಥ ಸಿಸ್ಟಮ್ ನ ತರೋದಕ್ಕೆ ಸಿದ್ಧತೆಗಳು ಆಲ್ರೆಡಿ ಆಗೋಗಿದೆ, ಆಗ್ತಾನೂ ಇದೆ. ಫೇಸ್ ರೆಕಗ್ನಿಷನ್ ಸಿಸ್ಟಮ್ ತರ್ತಾ ಇದ್ದಾರೆ. ಅಂದ್ರೆ ಎಲ್ಲೂ ಕೂಡ ಕ್ಯಾಶ್ ನ ಬಳಸೋ ಆಗಿಲ್ಲ. ಈಗ ಆಲ್ರೆಡಿ ಚೈನಾದಲ್ಲಿ ಇಂಥದ್ದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೀವು ಶಾಪಿಂಗ್ ಮಾಲ್ ಗಳಲ್ಲಿ ಮಾಮೂಲಿಯಾಗಿ ಕಾರ್ಡ್ ಸ್ವೈಪಿಂಗ್ ಮಾಡ್ತೀವಿ, ಅದಕ್ಕೆ ಈಗ ನಮ್ಮ ಫೇಸ್ ನ ಲಿಂಕ್ ಮಾಡಿದ್ದಾರೆ. ಮಾಮೂಲಿ ಮೊಬೈಲ್ ಗಳಲ್ಲಿ ಫೇಸ್ ಐಡಿ, ಫೇಸ್ ಲಾಕಿಂಗ್ ಐಡಿ ಎಲ್ಲ ಇರುತ್ತಲ್ಲ, ಅದೇ ರೀತಿ ಫೇಸ್ ಪೇಮೆಂಟ್ ಅಂತ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಏನಾಗುತ್ತೆ, ನಮ್ಮ ಫೇಸ್ ನ ರೆಕಗ್ನಿಷನ್ ಮಾಡುತ್ತೆ ಸಿಸ್ಟಮ್. ಆಟೋಮೆಟಿಕಲಿ ನಮ್ಮ ಅಕೌಂಟ್ ಇಂದ ದುಡ್ಡು ಅನ್ನೋದು ಕಟ್ ಆಗ್ಬಿಡುತ್ತೆ. ಅಂತ ಸಿಸ್ಟಮ್ ನ ಚೈನಾದಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನ ಅಡ್ವಾನ್ಸ್ಮೆಂಟ್ ಆಗಿ ಮಾಡ್ತಾ ಇರೋ ಕೆಲವಷ್ಟು ವಿಷಯಗಳು ನಡೀತಾ ಇದೆ. ಅದು ಇಡೀ ಪ್ರಪಂಚ ಪೂರ್ತಿ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಇವರ ಗೋಲು ಅನ್ನೋದೇ ಈ ಆರ್ಟಿಕಲ್ ಗಳಲ್ಲಿ ತಿಳಿಸ್ತಾ ಇರೋದು. ಏನದು ಗೋಲ್? ನ್ಯೂ ವರ್ಲ್ಡ್ ಆರ್ಡರ್. ಇಲ್ಲೇನಾಗುತ್ತೆ, ಒನ್ ವರ್ಲ್ಡ್ ಗವರ್ನಮೆಂಟ್ ಅಂದ್ರೆ ಒಂದೇ ರೂಲ್ಸ್ ಅನ್ನೋದು ಇಡೀ ಭೂಮಿ ಮೇಲೆ ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಅಂತ ರೂಲ್ ಗಳನ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಜೊತೆಗೆ ಒನ್ ವರ್ಲ್ಡ್ ಲೀಡರ್, ಒಬ್ರು ಲೀಡರ್ಶಿಪ್ ಅಲ್ಲಿ ನಡೆಯುತ್ತೆ. ಇನ್ನ ಜ್ಞಾನಿಗಳು ಕಾಲಜ್ಞಾನಿಗಳು ತಿಳಿಸ್ತಾ ಇದ್ರಲ್ಲ, ಒಬ್ರು ಲೀಡ್ ಮಾಡ್ತಾರೆ ಭೂಮಿನ ಅಂತದ್ದು ಮುಂದೆ ನಡೆಯುತ್ತೇನೋ ಅನ್ನೋದಕ್ಕೆ ಈಕ್ವಲೆಂಟ್ ಆಗಿ ಈಗ ಒನ್ ವರ್ಲ್ಡ್ ಆರ್ಡರ್ ಅನ್ನೋದು ಬರ್ತಾ ಇದೆ. ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಅದ್ರ ಪ್ಲಾನಿಂಗ್ ಕೂಡ ಆಗ್ತಾ ಇದೆ. ಒನ್ ವರ್ಲ್ಡ್ ರಿಲಿಜಿಯನ್ ಅಂತ ಹೇಳ್ತಾರೆ. ಇದೆಲ್ಲ ರೆವಲ್ಯೂಷನ್ ಬುಕ್ ಅಲ್ಲಿ ಬರ್ದಿರುವಂತದ್ದು. ಒಂದು ಜಾತಿ ಪದ್ಧತಿಗಳನ್ನ ಮುಂದಿನ ದಿನಗಳಲ್ಲಿ ಡಿಸೈನ್ ಮಾಡ್ತಾ ಹೋಗ್ತಾರೆ. ಧರ್ಮದ ಆಚರಣೆಗಳೇನಿರುತ್ತೆ ಅದೆಲ್ಲ ಕೂಡ ಡಿಸೈನ್ ಆಗ್ತಾ ಹೋಗುತ್ತೆ. ರಿಲಿಜಿಯನ್ ಅನ್ನೋದು ಬೇರೆ ರೀತಿನೇ ಡಿಸೈನ್ ಆಗುತ್ತೆ. ಒನ್ ವರ್ಲ್ಡ್ ಕರೆನ್ಸಿ ಅಂತ ಕೂಡ ಕರೆದಿದ್ದಾರೆ. ಓವರ್ ಆಲ್ ಆಗಿ ಇಲ್ಲಿ ಕರೆನ್ಸಿ ಅನ್ನೋದೇ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗುತ್ತೆ. ನಾವು ಬಳಸ್ತಾ ಇರೋ ನೋಟ್ಗಳು ಎಲ್ಲೆಲ್ಲೋ ಬಚ್ಚಿಟ್ಟಿರ್ತೀರಾ, ಅಂತ ನೋಟ್ಗಳು ಫ್ಯೂಚರ್ ಅಲ್ಲಿ ಬಳಕೆಗೆ ಬರೋದಿಲ್ಲ. ಲೆಕ್ಕ ಹಾಕೊಳ್ಳಿ, ಸಾವಿರಾರು ವರ್ಷಗಳಿಂದ ಏನೇನೋ ಕಾಯಿನ್ಗಳನ್ನ ಬಳಸ್ತಾ ಇದ್ರು, ಚಿನ್ನದ ಕಾಯಿನ್ಗಳೆಲ್ಲ ಬಳಸ್ತಾ ಇದ್ರು. ಅಂತದ್ದು ಕರಗಸಾದ್ರೂ ಬಳಸ್ಕೋಬಹುದು. ಆದ್ರೆ ನೋಟ್ಗಳನ್ನ ಬಚ್ಚಿಟ್ರೆ ಬಳಸೋದಕ್ಕಾಗೋದೇ ಇಲ್ಲ. ಯಾಕೆ ಅಂದ್ರೆ ಒನ್ ವರ್ಲ್ಡ್ ಕರೆನ್ಸಿ ಅನ್ನೋದು ಬರುತ್ತೆ. ಅಂದ್ರೆ ಪೂರ್ತಿ ಭೂಮಿ ಮೇಲೆ ಇರೋರಿಗೆಲ್ಲ ಒಂದೇ ಕರೆನ್ಸಿ ಮಾಡುವಂತ ಉದ್ದೇಶ ಕೂಡ ಇವ್ರದ್ದು ಆಲ್ರೆಡಿ ಇದೆ. ಅದೇ ಈಗ ಮುಂದೆ ಇರುವಂತ ಇವರ ಗೋಲ್ಸ್. ಅಜೆಂಡಾ 2030 ಅಂತ ಮಾಡ್ಕೊಂಡ್ರು. ಅದರಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ನ ರಿಡ್ಯೂಸ್ ಮಾಡಬೇಕು. 2030 ಒಳಗೆ 50% ಹ್ಯೂಮನ್ ಪಾಪ್ಯುಲೇಷನ್ ರಿಡ್ಯೂಸ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಅಜೆಂಡಾ 2040 ಅಂತ ಮಾಡ್ಕೊಂಡ್ರು. ಅದ್ರಲ್ಲಿ ಏನಾಗುತ್ತೆ, ಈ ಒನ್ ವರ್ಲ್ಡ್ ಆರ್ಡರ್ ನ ನಾವು ಚಾಲ್ತಿ ತರೋದಕ್ಕೆ ಏನೇನ್ ಮಾಡ್ಬೇಕು ಆ ಪ್ರಯತ್ನಗಳನ್ನ ಮಾಡೋಣ ಅಂತ ದೊಡ್ಡ ದೊಡ್ಡ ದೇಶಗಳು ಇವತ್ತು ಪ್ಲಾನ್ ಮಾಡ್ತಾ ಇದೆ. ಅದನ್ನ ಹೇಳ್ತಾ ಇರೋದು ಒನ್ ವರ್ಲ್ಡ್ ಗವರ್ನಮೆಂಟ್, ಒನ್ ವರ್ಲ್ಡ್ ಲೀಡರ್, ಒನ್ ವರ್ಲ್ಡ್ ರಿಲಿಜಿಯನ್, ಒನ್ ವರ್ಲ್ಡ್ ಕರೆನ್ಸಿ. ಇಂಥದ್ದನ್ನೆಲ್ಲ ಪ್ಲಾನ್ ಮಾಡ್ತಾ ಇದೆ. ಇನ್ನು ಅದ್ರ ಜೊತೆಗೆ
ಅಲ್ಲಿ ತೋರಿಸ್ತಾರೆ ನೋಡಿ, ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವರ ಗೋಲ್ಗಳ ಜೊತೆಗೆ ಈಗ ಆಲ್ರೆಡಿ ರಿಲಿಜಿಯನ್ ಸಿಸ್ಟಮ್ ಯಾವ ತರ ಇರಬೇಕು, ನಾವು ಪಿರಮಿಡ್ ಸ್ಟ್ರಕ್ಚರ್ ನ ಓದಿರ್ತೀವಿ, ತಿಳ್ಕೊಂಡಿರ್ತೀವಿ ಯಾವ ರೀತಿ ರಿಲಿಜಿಯನ್ ಸಿಸ್ಟಮ್ ಇತ್ತು ಅಂತ, ಅಂತದನ್ನ ಪ್ಲಾನ್ ಮಾಡ್ತಾ ಇದೆ. ಜೊತೆಗೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆಲ್ರೆಡಿ ಎಷ್ಟೋ ಕಂಟ್ರಿಗಳು ಫಾಲೋ ಮಾಡ್ತಾ ಇದೆ. 99% ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್, ಕ್ಯಾಶ್ ಅನ್ನೋದನ್ನ ಅಲ್ಲಿ ಕಡಿಮೆ ಬಳಸ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, ಯಾವ್ದಾದ್ರು ಒಂದೊಂದು ತೋರಿಸ್ತಾ ಇದೆ ನೋಡಿ. ಸ್ವೀಡನ್, ಫಿನ್ಲ್ಯಾಂಡ್, ಚೈನಾ, ಸೌತ್ ಕೊರಿಯಾ, UK, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್, ಕೆನಡಾ, ಇದೆಲ್ಲ 99% ಕ್ಯಾಶ್ ಅನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಎಲ್ಲ ಕೂಡ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್, ಕಾರ್ಡ್ ಟ್ರಾನ್ಸಾಕ್ಷನ್, ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನೋದು ಈ ದೇಶಗಳಲ್ಲಿ ಆಲ್ರೆಡಿ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನ ಭೂಮಿ ಮೇಲೆ 198 ದೇಶ ಇದಾವಲ್ಲ, ಈ ದೇಶಗಳಲ್ಲಿ ಇವ್ರನ್ನೆಲ್ಲ ಕ್ಯಾಶ್ಲೆಸ್ ಸೊಸೈಟಿ ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಕೆಲವೊಂದು ದೇಶಗಳಲ್ಲಿ ಮಾತ್ರ ಈಗಲೂ ಬಳಕೆನಲ್ಲಿದೆ ಕ್ಯಾಶು. ಸೌತ್ ಅಮೆರಿಕಾ, ಮೆಕ್ಸಿಕೋ ಇಂಥ ದೇಶಗಳಲ್ಲಿ ಕ್ಯಾಶ್ ಬಳಕೆನಲ್ಲಿದೆ. ಈವನ್ ನಮ್ಮ ದೇಶದಲ್ಲೂ ಈಗ ಅರೌಂಡ್ ಒಂದು 45 to 50% ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆಗ್ತಾ ಇರೋದು. ಇನ್ನು ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಆದ್ರೂ ಆಗಬಹುದು. ಅದ್ರ ಜೊತೆಗೆ ಇನ್ನ ಒಂದು ಸಿಸ್ಟಮ್ ನ ಇವ್ರು ತಂದ್ರು, ಚಿಪ್ ಸಿಸ್ಟಮ್ ಅಂತ ತಂದ್ರು. ಏನಿದು ಚಿಪ್ ಸಿಸ್ಟಮ್ ಅನ್ನೋದಾದ್ರೆ, ಮೈಕ್ರೋ ಚಿಪ್ ನ ನಮ್ಮ ಸ್ಕಿನ್ ಅಲ್ಲಿ ಇನ್ಸರ್ಟ್ ಮಾಡಿರ್ತಾರೆ, ಅಂದ್ರೆ ಕೈಯಲ್ಲಿ ಜಸ್ಟ್ ಇನ್ಸರ್ಟ್ ಮಾಡಿರ್ತಾರೆ. ಆ ಮೈಕ್ರೋ ಚಿಪ್ ಏನಾಗುತ್ತೆ, ನಾವೆಲ್ಲಾದ್ರೂ ಪೇಮೆಂಟ್ ಮಾಡ್ಬೇಕು ಅಂದ್ರೆ ಕಾರ್ಡ್ ಉಜ್ಬೇಕು ಅನ್ನೋದಿಲ್ಲ, ಏನಿಲ್ಲ, ಜಸ್ಟ್ ಅಲ್ಲಿ ತೋರಿಸ್ತಾ ಇದೆ ನೋಡಿ ವಿಡಿಯೋದಲ್ಲಿ. ಜಸ್ಟ್ ಆ ಸೆನ್ಸ್ ಆದ್ರೆ ಸಾಕು, ಆಟೋಮೆಟಿಕಲಿ QR ಕೋಡ್ ಅದರಲ್ಲಿ ಜನರೇಟ್ ಆಗಿರುತ್ತೆ, ಎಲ್ಲ ಇರುತ್ತೆ. ಆಟೋಮೆಟಿಕಲಿ ಅದರಿಂದ ನಮ್ಮ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗೋಗುತ್ತೆ. ಮೈಕ್ರೋ ಚಿಪ್ ನ ಇನ್ಸರ್ಟ್ ಮಾಡಿ ಎಷ್ಟೋ ಕಂಟ್ರಿಗಳಲ್ಲಿ ಆಲ್ರೆಡಿ ಈ ಸಿಸ್ಟಮ್ ನ ಬಳಸ್ತಾ ಇದ್ದಾರೆ, ಕ್ಯಾಶ್ ಫ್ರೀ ಸೊಸೈಟಿ ಅಂತ. ಫ್ಯೂಚರ್ ಅಲ್ಲಿ ಕ್ಯಾಶ್ ಅನ್ನೋದೇ ಇರೋದಿಲ್ಲ. ಇದೇ ಎಷ್ಟೋ ನ್ಯೂಸ್ ಗಳಲ್ಲಿ ಓಡಾಡ್ತಾ ಇರೋದು. ಮೊದಲು ಫೋನ್ ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ, ಅದರಿಂದ ಕೈಗಳಿಗೆ ವಾಚ್ ಗಳು ಬಂತು, ವಾಚ್ ಗಳಿಂದ ಟ್ರಾನ್ಸಾಕ್ಷನ್ ಮಾಡಕ್ ಶುರು ಮಾಡಿದ್ವಿ. ಅದ್ರ ನೆಕ್ಸ್ಟ್ ಇನ್ನ ಅಡ್ವಾನ್ಸ್ ಆಗಿ ಹೋದ್ರು, ಈ ಕೈಯಲ್ಲಿ ಚಿಪ್ ಬಂದಿದೆ. ಇನ್ನ ಅಡ್ವಾನ್ಸ್ ಆಗಿ ಚೈನಾ ಅವರು ಆಲ್ರೆಡಿ ಪ್ಲಾನ್ ಮಾಡಿರೋದು ಏನು, ಫೇಸ್ ರೆಕಗ್ನಿಷನ್ ಸಿಸ್ಟಮ್. ಓವರ್ ಆಲ್ ಆಗಿ ಕ್ಯಾಶ್ ಅನ್ನೋದೇ ಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಕ್ಯಾಶ್ ಬದಲು ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇದೆಯಾ, ನಿಮ್ಮ ಫೇಸ್ ಅದಕ್ಕೆ ಲಿಂಕ್ ಆಗಿದೆಯಾ, ಆಟೋಮೆಟಿಕಲಿ ನಿಮ್ಮ ಅಕೌಂಟ್ ಇಂದ ದುಡ್ಡು ಕಟ್ ಆಗುತ್ತೆ. ಇದು ಒನ್ ವರ್ಲ್ಡ್ ಆರ್ಡರ್ ಅಲ್ಲಿ ಇನ್ನ ಒಂದು ರೂಲ್ಸ್ ನ ತರ್ತಾ ಇದ್ದಾರೆ. ಅದ್ ಏನು ಅಂದ್ರೆ, ಟ್ಯಾಕ್ಸ್ ಆಗ್ಬಹುದು, ಫೈನ್ ಆಗ್ಬಹುದು, ಇನ್ನ ಬೇರೆ ಬೇರೆ ಏನೇನಿರುತ್ತೆ ಅಂತದನ್ನೆಲ್ಲ ಆಟೋಮೆಟಿಕಲಿ ಅಕೌಂಟ್ ಇಂದ ಡಿಡಕ್ಟ್ ಆಗ್ಬಿಡುತ್ತೆ. ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್, ಕ್ಯಾಶ್ ಅನ್ನೋದೇ ಬಳಕೆ ಇಲ್ಲ ಅಂದ್ರೆ ಏನ್ ಮಾಡೋದಕ್ಕಾಗುತ್ತೆ. ನಮ್ಮ ದೇಶದಲ್ಲಿ ಇದು ಬರೋದಕ್ಕೆ ಇನ್ನೂ ಒಂದು 10 ವರ್ಷ 15 ವರ್ಷ ಟೈಮ್ ತಗೋಬಹುದು. ಆದ್ರೆ ಫ್ಯೂಚರ್ ಅಲ್ಲಿ ಒಂದು ದಿನ ಇದನ್ನ ಮಾಡೋದಕ್ಕೆ ಆಲ್ರೆಡಿ ಸಿದ್ಧತೆಗಳು ನಡೀತಾ ಇದೆ. ಎಕ್ಸಾಂಪಲ್ಗಳು ಕಣ್ಮುಂದೆ ಇದೆ. ಆಲ್ರೆಡಿ 7-8 ದೇಶಗಳು ಈ ಚಿಪ್ ನ ಇನ್ಸರ್ಟ್ ಮಾಡ್ಕೊಂಡು ಟ್ರಯಲ್ ವರ್ಷನ್ ರನ್ ಮಾಡ್ತಾ ಇದ್ದಾರೆ. ಚೈನಾ ಸ್ವಲ್ಪ ಅಡ್ವಾನ್ಸ್ ವರ್ಷನ್ಗಳು ರನ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ಆಗಿ ಒನ್ ವರ್ಲ್ಡ್ ಗವರ್ನಮೆಂಟ್, ಒನ್ ವರ್ಲ್ಡ್ ರೂಲಿಂಗ್ ಬರುತ್ತೆ. ಬಟ್ ಇನ್ನೂ ಸ್ವಲ್ಪ ಟೈಮ್ ತಗೋಬಹುದು. ಅಂತದಕ್ಕೆ ಪ್ಲಾನಿಂಗ್ ನಡೀತಾ ಇದೆ. ಅಲ್ಲಿ ಒನ್ ವರ್ಲ್ಡ್ ಆರ್ಡರ್ ಬರೋದಕ್ಕೆ ಏನೇನ್ ಮಾಡ್ಕೋಬೇಕೋ ಮಾಡ್ಕೊಳ್ತಾ ಇದ್ದಾರೆ ಸಿದ್ಧತೆಗಳನ್ನ. ನಾನ್ ಮೊದಲೇ ಹೇಳಿದ ಹಾಗೆ ಕಾಲಜ್ಞಾನಿಗಳ ಬಗ್ಗೆ ನಾವು ತುಂಬಾ ವಿಷಯಗಳನ್ನ ಓದ್ಕೊಂಡು ತಿಳ್ಕೊಂಡು ಹೋಗ್ತಾ ಇದ್ವಿ. ಕಾಲಜ್ಞಾನಿಗಳು ತಿಳಿಸಿದ ಪ್ರಕಾರ ಮುಂದೆ ಒಬ್ಬ ಲೀಡರ್ ಬರ್ತಾನೆ, ಆ ಲೀಡರ್ ನಮ್ಮನ್ನ ಲೀಡ್ ಮಾಡ್ತಾ ಹೋಗ್ತಾನೆ. ಆ ಲೀಡರ್ ಹೇಳಿದ್ದೇ ರೂಲ್ ಆಗುತ್ತೆ, ಲಾ ಆಗುತ್ತೆ. ಅವನು ಏನ್ ಮಾಡ್ತಾನೆ ಅದೇ ನಮ್ಗೆ ಶಾಸನ ಆಗುತ್ತೆ ಅನ್ನೋದು ಕಾಲಜ್ಞಾನಿಗಳು ಬರೆದಿದ್ದು ಬುಕ್ಗಳಲ್ಲಿ. ಅಂತದಕ್ಕೆ ಈಗ ಬೇರೆ ಬೇರೆ ದೇಶಗಳು ಕೈ ಜೋಡಿಸಿದೆ, ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಆ ಲೀಡರ್ ಯಾರು ಅನ್ನೋದು ಇನ್ನ ಕೂಡ ಯಾರಿಗೂ ಇಲ್ಲಿ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ. ಮುಂದೆ ಒಂದಿನ ಗೊತ್ತಾಗ್ಬೋದೇನೋ. ಕಾಯ್ತಾ ಇದ್ದಾರೆ ಯಾರು ಆ ಲೀಡರ್ ಆಗ್ತಾರೆ ಅಂತ. ಅದು ಒನ್ ವರ್ಲ್ಡ್ ಆರ್ಡರ್ ಅನ್ನೋದಕ್ಕೆ ಏನೇನ್ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಒನ್ ವರ್ಲ್ಡ್ ಕರೆನ್ಸಿ ಏನೇನ್ ಸಿದ್ಧತೆ ಮಾಡ್ಕೋಬೇಕು ಅಂತದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾವೆ ದೇಶಗಳು. ನೋಡೋಣ ಮುಂದಿನ ದಿನಗಳಲ್ಲಿ ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಯಾವ ತರ ನಿಂತ್ಕೊಳ್ಳುತ್ತೆ, ಅದಕ್ಕೆ ನಾವೇನ್ ಸಿದ್ಧತೆ ಮಾಡ್ಕೊಂಡಿರ್ಬೇಕು ತಿಳ್ಕೊಳ್ತಾ ಹೋಗೋಣ. ಇನ್ನ ಈ ತರದ ಎಷ್ಟೆಷ್ಟೋ ವಿಷಯಗಳು ಬದಲಾವಣೆಗಳು ಫಾಸ್ಟ್ ಆಗಿ ಆಗ್ತಾ ಇದೆ. ಇದೆಲ್ಲ ಕೂಡ ನಮ್ಮ ಲೈಫ್ ಸ್ಟೈಲ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇಂಥ ವಿಷಯಗಳು ತುಂಬಾನೇ ಇದಾವೆ, ತಿಳ್ಕೊಳ್ತಾ ಹೋಗೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.